ನಮಸ್ಕಾರ. 4ನೇ ಅವತಾರ ನರಸಿಂಹ ಅವತಾರ. ನರನಲ್ಲದ ಸಿಂಹವಲ್ಲದ ವಿಚಿತ್ರ ವ್ಯಕ್ತಿ. ಪರೀಕ್ಷಿತ ರಾಜ ಮತ್ತು ಶುಕ ಇವರ ಸಂವಾದ. ಪರೀಕ್ಷಿತ ರಾಜ: ಸ್ವಾಮಿ, ಶ್ರೀಮನ್ನಾರಾಯಣನಿಗೆ ಪಕ್ಷಪಾತವಿದೆಯಲ್ಲವೇ? ಶುಕ: ಅವನಿಗೆ ಯಾರ ವಿಷಯಕ್ಕೆ ಪಕ್ಷಪಾತ? ರಾಜ: ಇಂದ್ರನ ಪಕ್ಷವನ್ನು ವಹಿಸಿ ದೈತ್ಯರನ್ನು ಕೊಲ್ಲುವುದರಿಂದ. ಶುಕ: ಆ ಪ್ರಭುವಿಗೆ ದೇವತೆಗಳಿಂದಲೂ ದೈತ್ಯರಿಂದಲೂ ಯಾವ ಪ್ರಯೋಜನವಿಲ್ಲದ್ದರಿಂದ ಪಕ್ಷಪಾತಬೇಕೆ? ರಾಜ: ದೈತ್ಯರನ್ನು ದ್ವೇಷದಿಂದ ಕೊಂದನೆಂಬುದಾಗಿ ಸಂಶಯ. ಶುಕ: ಯಾವ ದೈತ್ಯರನ್ನು? ರಾಜ: ಹಿರಣ್ಯಕಶಿಪುವನ್ನು. ಶುಕ: ಹಿರಣ್ಯಕಶಿಪುವಿನ ಪುತ್ರನನ್ನು ಏಕೆ ಕಾಪಾಡಿದನು ಗೊತ್ತೇ? ರಾಜ: ಪುತ್ರ ಪ್ರಹ್ಲಾದ ಭಗವದ್ಭಕ್ತ. ಶುಕ: ಅವನು ದೈತ್ಯ ಕುಲದಲ್ಲಿ ಹುಟ್ಟಿದನಲ್ಲವೇ? ರಾಜ: ಹೌದು. ಶುಕ: ಹಾಗಾದರೆ ನಾರಾಯಣನಿಗೆ ಪಕ್ಷಪಾತ ಸಿದ್ಧಾಯಿತೆ? ರಾಜ: ಇಲ್ಲ. ಆದರೂ. ಶುಕ: ನಾರಾಯಣನಲ್ಲಿ ದೈತ್ಯರ ವಿಷಯದಲ್ಲಿ ವೈಷಮ್ಯ, ಅಸಮತೆ, ನಿಷ್ಕಾರುಣ್ಯ ಎಂದಿಗೂ ಇಲ್ಲ. ರಾಜ: ಆದರೂ ಸಂಶಯ ಪರಿಹಾರವಾಗಲಲ್ಲದು. ಶುಕ: ಒಂದು ವೇಳೆ ಅಸಮತೆ ನಿಷ್ಕಾರುಣ್ಯಗಳಿದ್ದರೆ ಹಿರಣ್ಯಾಕ್ಷ ಹಿರಣ್ಯಕಶಿಪನನ್ನು ಕೊಂದು ತನ್ನ ಮನೆಗೆ ಅವರನ್ನು ಏಕೆ ಕರೆದುಕೊಂಡು ಹೋದನು? ರಾಜ: ಹೀಗೋ? ತನ್ನ ಮನೆಯೆಂದರೆ ಎಲ್ಲಿಗೆ? ಶುಕ: ವೈಕುಂಠ ಲೋಕಕ್ಕೆ. ರಾಜ: ಅವರಿಬ್ಬರು ಹರಿಯ ದ್ವೇಷವನ್ನು ಏಕೆ ಮಾಡಿದರು? ಶುಕ: ಸನಕಾದಿಗಳಿಂದ ಶಾಪವನ್ನು ಹೊಂದಿದ್ದರು. ರಾಜ: ಶಾಪವೇಕೆ ಆಯಿತು? ಎಲ್ಲಿ? ಶುಕ: ಅವರಿಬ್ಬರು ವೈಕುಂಠ ಲೋಕದ ಜಯ ವಿಜಯರು, ದ್ವಾರಪಾಲಕರಾಗಿದ್ದರು. ಸನಕಾದಿಗಳಿಗೆ ನಾರಾಯಣನ ದರ್ಶನ ಮಾಡಿಸಲು ನಿರಾಕರಿಸಿದರು. ಕೂಡಲೇ ಸನಕಾದಿ ಶಾಪದಿಂದ 3 ಜನ್ಮಗಳಲ್ಲಿ ಅಸುರರಾಗಿ ಹುಟ್ಟಬೇಕಾಯಿತು. ರಾಜನು: ಪೂಜ್ಯ ಶುಕ್ರಾಚಾರ್ಯರೇ, ಶ್ರೀಹರಿಯ ಮಹಿಮೆ ಅದ್ಭುತವಾಗಿದೆ. ಆದುದರಿಂದ ಅವರಿಬ್ಬರು ಅಸುರರಾಗಿ ಹುಟ್ಟಿ ಏನೇನು ಮಾಡಿದರು ಎಂಬುದಾಗಿ ಸವಿಸ್ತಾರವಾಗಿ ನಿರೂಪಣೆ ಮಾಡಿರಿ ಎಂದು ಭಕ್ತಿ ಭಾವದಿಂದ ವಿನಮ್ರನಾಗಿ ಕೇಳಿಕೊಳ್ಳಲಾಗಿ, ಅವರು ರಾಜನ ಪ್ರಶ್ನೆಗಳಿಗೆ ಸಮಾಧಾನಕಾರಕ ಉತ್ತರ ದೊರೆಯುವಂತೆ ಕಥೆಯನ್ನು ಈ ಮೊದಲು ಧರ್ಮರಾಜನಿಗೆ ಹೇಳಿದಂತೆ ನಾನಾದರೂ ಆ ಪಾವನ ಚರಿತೆಯನ್ನು ನಿನಗೆ ಹೇಳುವೆನೆಂದರು. ಆ ಜಯ ವಿಜಯರು ಹಿರಣ್ಯಕಶಿಪು ಹಿರಣ್ಯಾಕ್ಷರಾಗಿ ಕಶ್ಯಪರ ದೆಸೆಯಿಂದ ದಿತಿಯಲ್ಲಿ ಜನಿಸಿದರು. ಹಿರಣ್ಯಾಕ್ಷನನ್ನು ವರಾಹ ರೂಪದಿಂದ ಶ್ರೀಹರಿಯು ಸಂಹರಿಸಿದನೆಂದು ವರಾಹ ಅವತಾರದಲ್ಲಿ ವರ್ಣಿತವಾಗಿದೆ. ಹಿರಣ್ಯಕಶಿಪು ತನ್ನ ಮಗನಾದ ಪ್ರಹ್ಲಾದನಲ್ಲಿಯ ಭಗವದ್ಭಕ್ತಿಯನ್ನು ಕಂಡು ಕೆಂಡದಂತಾಗಿ ಅವನನ್ನು ಕೊಲ್ಲಬೇಕೆಂದು ಎಷ್ಟೋ ಕಷ್ಟಗಳಿಗೆ ಅವನನ್ನು ಗುರಿ ಮಾಡಿದನು. ಸ್ವಾಮಿ, ಪ್ರಿಯಪುತ್ರನೂ ಮಹಾತ್ಮನೂ ಅಚ್ಯುತ ಭಕ್ತನೂ ಆದ ಪ್ರಹ್ಲಾದನಲ್ಲಿ ಅವನ ತಂದೆಯು ಅಷ್ಟು ದ್ವೇಷವನ್ನು ಮಾಡಲು ಕಾರಣವೇನು? ದಯವಿಟ್ಟು ಆ ಪ್ರಹ್ಲಾದನ ಚರಿತ್ರೆಯನ್ನು ಹೇಳಿರಿ. ವರಾಹ ರೂಪದಿಂದ ಸಹೋದರನನ್ನು ಕೊಂದನೆಂದು ಹಿರಣ್ಯಕಶಿಪು ಶೋಕ ರೋಷಗಳಿಂದ ಸಂತಪ್ತನಾದನು. ಹಲ್ಲು ಕಟಕಟ ಕಡಿದನು. ಕೋಪಾಗ್ನಿಯನ್ನು ಕಾರುವ ಕಣ್ಣುಗಳಿಂದ ಲೋಕವನ್ನು ಸುಡುವಂತೆ ನೋಡುತ್ತಾ ಸಭೆಯಲ್ಲಿ ನಿಂತು ಹುಬ್ಬನ್ನು ಗಂಟಿಕ್ಕಿ ಶೂಲವನ್ನೆತ್ತಿ ಹಿಡಿದು ದಾನವರೆಲ್ಲರೂ ಕೇಳುವಂತೆ ಹೇಳತೊಡಗಿದನು. ಎಲವೋ ತ್ರಿಶಿರ, ತ್ರಿಲೋಚನ, ಶಂಬರ, ವಿಪ್ರಚಿತ್ತೆ, ಶಲಬಾಹು, ಹಯಗ್ರೀವ, ಪಾಕ, ಕೇಳಿರಿ. ನನ್ನ ಮಾತನ್ನು ಶೀಘ್ರವಾಗಿ ನಾನು ಹೇಳಿದಂತೆ ಮಾಡಿರಿ. ಸಪತ್ನೇಹಿ ಘಾತಿತಃ ಕ್ಷದ್ರೇಹಿ ಭಾತಾಮೇ ದೈತಃ ಸುಹೃತ್ ಪಾರ್ಷ್ಣಿಗ್ರಾಹೇಣ ಹರಿಣ ಸಮೀನಾಪ್ಯು ಪಾಧಾವನೆಹಿ. ಕ್ಷುದ್ರರಾದ ದೇವತೆಗಳ ಪಕ್ಷವನ್ನು ಅಂಗೀಕರಿಸಿ ಅವರಿಂದ ಪೂಜಿತನಾಗಿ ಅವನ ಋಣದಲ್ಲಿ ಹೊರಳಾಡುವ ವಿಷ್ಣುವು ತನ್ನ ಸ್ವಭಾವದ ಸಾಮ್ಯವನ್ನು ತ್ಯಾಗ ಮಾಡಿ ನನ್ನ ತಮ್ಮನನ್ನು ಕೊಂದಿದ್ದಾನೆ. ಆದುದರಿಂದ ಅವನ ಬಿಸಿ ನೆತ್ತರದಿಂದ ನನ್ನ ಬಂಧುವಿನ ತೃಪ್ತಿಗಾಗಿ ತರ್ಪಣ ಕೊಡುವೆ. ಅಲ್ಲಿಯವರೆಗೆ ನನಗೆ ನೆಮ್ಮದಿ ಇಲ್ಲ. ಆ ವಂಚಕನ ಸಂಹಾರವೇ ನನ್ನ ಗುರಿಯಾಗಿದೆ. ಮಿಕ್ಕ ನನ್ನ ಶತ್ರುಗಳು ಬೆರಳನ್ನು ಕಡಿದ ವೃಕ್ಷದಂತೆ ತಾವಾಗಿ ಬಿದ್ದು ಮರಣವನ್ನಪ್ಪುವರು. ವಿಷ್ಣುವು ಸಾಧು ಸಜ್ಜನರ ಪ್ರಾಣ. ಆದ್ದರಿಂದ ಬ್ರಾಹ್ಮಣ ಕ್ಷತ್ರಿಯ ಪುಣ್ಯ ಕ್ಷೇತ್ರಗಳನ್ನು ಹಾಳು ಮಾಡಿರಿ ಹಾಗೂ ಅವರನ್ನು ಸಂಹರಿಸಿರಿ. ಯಜ್ಞಗಳನ್ನು ನಾಶಗೊಳಿಸಿರಿ. ಯಜ್ಞ ಮಂಟಪವನ್ನು ಧ್ವಂಸಗೊಳಿಸಿರಿ. ಗೋವು, ವಿಪ್ರ, ವೇದಾಧ್ಯಯನ ಮಾಡುವ ವಟುಗಳನ್ನು ಕಡಿದು ಹಾಕಿರಿ. ವರ್ಣಾಶ್ರಮಗಳನ್ನು ತಡೆಯಿರಿ. ತೋಟ ಪಟ್ಟೆಗಳನ್ನು ವಿರೂಪಗೊಳಿಸಿರಿ. ಬೇಗನೆ ಹೋಗಿರಿ ಎಂದು ಉಗ್ರ ಶಾಸನವನ್ನು ಬಳಕೆಯಲ್ಲಿ ತಂದನು. ಕಂದನ ಪ್ರಿಯರಾದ ದಾನವರ ಆನಂದಕ್ಕೆ ಎಣೆಯಿಲ್ಲದಂತಾಗಿ ಪ್ರಜೆಗಳನ್ನು ಪೀಡಿಸಿದರು. ಪುರ ಗ್ರಾಮಗಳಿಗೆ ಕೊಳ್ಳೆಯಿಟ್ಟರು. ಕಾಲುವೆಗಳನ್ನು ಒಡೆದು ಹಾಕಿ ರಸ್ತೆಗಳನ್ನು ಬಂದು ಮಾಡಿದರು.
ಜನರ ಬಾಳುವೆಗೆ ತೊಂದರೆ ಕೊಟ್ಟರು. ಜನರು ಚಿಂತೆಗೊಳಗಾದರು. ಜನರ ಈ ದುರವಸ್ಥೆಯನ್ನು ಕಂಡು ಕನಿಕರಪಟ್ಟು ಸ್ವರ್ಗಲೋಕದಿಂದ ಭೂಲೋಕಕ್ಕೆ ಬಂದು ದೇವತೆಗಳು ಮರೆಯಾಗಿ ನಿಂತರು. ಹಿರಣ್ಯಕಶಿಪು ಸುಜೀವದ ಆವೇಶದಿಂದ ಒಮ್ಮೊಮ್ಮೆ ಸಾಧು ಸಜ್ಜನರ ಅನುಸಾರವಾಗಿ ವಚನಗಳನ್ನಾಡಿ ತನ್ನ ತಾಯಿ ಹಾಗೂ ನಾದಿನಿಗೆ, ಅಂದರೆ ತಮ್ಮನ ಹೆಂಡತಿಗೆ ಸಮಾಧಾನದ ಮಾತುಗಳನ್ನು ಹೇಳುತ್ತಿದ್ದನು. ಋಷದ್ಭಾನು ಮಕ್ಕಳಿರ, ಶೋಕ ಮಾಡಬೇಡಿರಿ, ಶತ್ರುವನ್ನು ಎದುರಿಸಿ ಮರಣ ಹೊಂದಿದ ವೀರ ಪುರುಷನು ಸ್ವರ್ಗವನ್ನು ಸೇರುವನು. ವಿಧಿಯಿಂದ ಅರವಟ್ಟಿಗೆಯಲ್ಲಿ ಜನರು ಕಲಿತಂತೆ ಈ ಸಂಸಾರದಲ್ಲಿ ತಾಯಿ, ತಂದೆ, ಮಕ್ಕಳು, ಅಣ್ಣ ತಮ್ಮಂದಿರು ಒಂದು ಕಡೆ ಕಲೆತಿರುವವು. ಕಾಲ ಕಳೆದ ಮೇಲೆ ಅವರು ಯಾರೋ ನಾವು ಯಾರೋ. ಜೀವಾತ್ಮನಿಂದ ಭಿನ್ನವಾದ ಪರಮಾತ್ಮನು ನಿತ್ಯನು. ನಿತ್ಯ ಆತ್ಮ ವ್ಯಾಹ ಶುದ್ಧ ಸರ್ವವಿತ್ ಸರ್ವಗಃ ಪರಃ ದತ್ತೇ ಸಾ ವಾತ್ಮಾನೋ ಲಿಂಗ ಮಾಯಾಯ ವಿಸೃಜನ್ ಗುಣನ್. ವಿಷ್ಣುವು ನಾಶರಹಿತನು, ಅಪ್ರಾಕೃತನು, ಸರ್ವತ್ರ ವ್ಯಾಪ್ತನು, ಸರ್ವಜ್ಞನು ಆಗಿರುವನು. ಇವನಿಗೆ ಜನನ ಮರಣಗಳಿಲ್ಲ. ಸ್ವೇಚ್ಛೆಯಿಂದ ಕ್ರೀಡಿಸುವ ಇವನಿಗೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳೆಂಬ ವಿಷಯಗಳ ಅಪೇಕ್ಷೆಯು ಜೀವಾತ್ಮನಿಗೆ ಇರುವಂತೆ ಇಲ್ಲ. ಪರಮಾತ್ಮನು ಜೀವಾತ್ಮನಿಗೆ ಲಿಂಗ ಶರೀರದ ಭಂಗವಾಗಲು ಕಾರಣನಾದ ಭೌತಿಕ ಶರೀರಾದಿಗಳನ್ನು, ಇಂದ್ರಿಯ ಮನೋಬುದ್ಧಿಗಳನ್ನು ಕೊಡುವನು. ಪ್ರೀತಿಯ ವಸ್ತುವಿನ ಪ್ರಾಪ್ತಿ, ಅಪ್ರಿಯ ವಸ್ತುವಿನ ವಿಯೋಗ ಆಗಬೇಕೆಂದು ನಾವು ಬಯಸುತ್ತೇವೆ. ಆದರೆ ಹಾಗೆ ಆಗುವುದು ಕಂಡುಬಂದಿಲ್ಲ. ಅದು ನಮ್ಮ ಕೈಯಲ್ಲಿ ಇಲ್ಲ. ನಾವು ಅಸ್ವತಂತ್ರರು, ದೇಹಾದಿಗಳು, ಅನಿತ್ಯ ಹಾಗೂ ಅವು ಈಶ್ವರನ ಅಧೀನ. ಆದ್ದರಿಂದ ಶೋಕ ಬಿಡು. ಇದಕ್ಕಾಗಿ ಒಂದು ಕಥೆಯನ್ನು ಹೇಳುವೆನು. ಉಶೀನರ ದೇಶದಲ್ಲಿ ಸುಯಜ್ಞನೆಂಬ ರಾಜನಿದ್ದನು. ಶತ್ರುಗಳೊಡನೆ ಅವನು ಯುದ್ಧ ಮಾಡುತ್ತಿರುವಾಗ ಅಸ್ತ್ರಗಳಿಗೆ ಬಲಿಯಾಗಿ ಯುದ್ಧ ಭೂಮಿಯಲ್ಲಿ ಬಿದ್ದನು. ಕವಚ ಕಳಚಿತು. ಆಭರಣ ಹಾರಾದಿ ಕಂಠಭೂಷಣಗಳು ಅಸ್ತವ್ಯಸ್ತವಾಗಿ ಬಿದ್ದು ಹೋದವು. ರಾಜನ ದೇಹ ರಕ್ತ ಮಡುವಿನಲ್ಲಿ ತೇಲಾಡಿತು. ತುಟಿಯನ್ನು ಕಚ್ಚಿ ಪ್ರಾಣ ಬಿಟ್ಟ ರಾಜನ ಮುಖವನ್ನು ಕಂಡು ಅವನ ಬಂಧುಗಳು ಸುತ್ತುವರಿದು ಶೋಕಿಸತೊಡಗಿದರು. ಎದೆ ಬಡೆದುಕೊಂಡರು, ಗೋಳಿಟ್ಟರು. ಅವನ ಕಾಲುಗಳನ್ನು ಕಣ್ಣೀರಿನಿಂದ ತೊಳೆದರು. ಅಯ್ಯೋ ವಿಧಿಯೇ, ನಿನಗೆ ದಯೆ ಇಲ್ಲವೇ? ನಮ್ಮ ನಾಥರನ್ನು ದೋಚಿಕೊಂಡು ಹೋಗಲು ತಿಳಿಯಲಿಲ್ಲವೇ? ಎಂತಹ ಕ್ರೂರಿ ನೀನು! ನಾವು ಹೇಗೆ ಬದುಕಬೇಕು? ಇವನನ್ನು ಬದುಕಿಸು, ಇಲ್ಲವೇ ನಮ್ಮನ್ನು ಇವನ ಹಿಂದೆ ಕರೆದುಕೊಂಡು ಹೋಗು. ಇದನ್ನು ಅರಿತು ಯಮರಾಜನು ಅಲ್ಲಿಗೆ ಬಂದು ಹೇಳುವುದೇನೆಂದರೆ, ನಾವೆಲ್ಲರೂ ಒಂದಲ್ಲ ಒಂದು ದಿನ ಸಾಯುವವರೇ. ನಿಮಗೆ ವಯಸ್ಸಾಗಿದ್ದರೂ ವಿವೇಕ ಬಂದಿಲ್ಲ. ಸತ್ತವರನ್ನು ನೋಡಿ ಅಳುತ್ತಾ ಕುಳಿತುಕೊಳ್ಳುವುದು ಉಚಿತವಲ್ಲ ಎಂಬುದಾಗಿರುವ ನುಡಿಯನ್ನು ಕೇಳಿ ಅವರು ಶೋಕವನ್ನು ಬಿಟ್ಟು ಆ ರಾಜನ ಉತ್ತರ ಕ್ರಿಯೆಗಳನ್ನು ಮಾಡಿದರು. ಈ ಉದಾಹರಣೆಯನ್ನು ಹಿರಿಯ ಪುತ್ರನಾದ ಹಿರಣ್ಯಕಶಿಪು ವಿವರಿಸಲಾಗಿ ದಿತಿಯು ಪುತ್ರಶೋಕವನ್ನು ಬಿಟ್ಟು ಹರಿಯನ್ನು ಧ್ಯಾನಿಸಿ ನಿಶ್ಚಿಂತಳಾದಳು. ಹಿರಣ್ಯಕಶಿಪು ತಾಯಿಗೆ ಹೇಳಿ ಅವಳನ್ನು ಸಮಾಧಾನಪಡಿಸಿದನು. ಆದರೆ ಅವನ ದುರ್ಜೀವ ಪ್ರಬಲವಾದ್ದರಿಂದ ವಿಷ್ಣುವಿನ ಸೇಡನ್ನು ತೀರಿಸಿಕೊಳ್ಳುವುದಕ್ಕಾಗಿಯೂ ತಾನು ಅಜರಾಮರನಾಗುವ ಅಭಿಲಾಷೆಯಿಂದಲೂ ಮಂದರ ಪರ್ವತದ ಕಂದರದಲ್ಲಿ ಘೋರ ತಪಸ್ಸನ್ನು ಮಾಡಿದನು. ಅವನ ತೀವ್ರ ತಪೋಜ್ವಾಲೆಯಿಂದ ದೇವತೆಗಳು ಒಂದು ತಮ್ಮ ನಿವಾಸಗಳಲ್ಲಿ ಅಡಗಿ ನಿಂತರು. ಅವನ ತಲೆಯ ಭಾಗದಿಂದ ಉರಿದೆದ್ದ ತಪೋಜ್ವಾಲೆಯ ಹೊಗೆಯು ಲೋಕವನ್ನು ಆವರಿಸಿತು. ಭೂಮಿ ಪರ್ವತಗಳು ನಡುಗಿದವು. ದಿಕ್ಕುಗಳು ಸುಟ್ಟು ಸಾಯುತ್ತಿರುವಂತೆ ಕಂಡವು. ಈ ತಾಪವನ್ನು ತಡೆಯಲಾರದೆ ದೇವತೆಗಳು ಬ್ರಹ್ಮಲೋಕವನ್ನು ಸೇರಿ ಆ ದೇವನಿಗೆ ಮೊರೆಯಿಟ್ಟರು. ದೇವ, ಆ ದೈತ್ಯನು ಕಾಲಿನ ಅಂಗುಟದ ಮೇಲೆ ನಿಂತು ಎರಡೂ ಕೈಗಳನ್ನೆತ್ತಿ ಆಕಾಶ ನೋಡುತ್ತಾ ಸತ್ಯಲೋಕಕ್ಕೆ ಅಧಿಪತಿಯಾಗುವ ಇಚ್ಛೆಯನ್ನು ಮಾಡಿದ್ದಾನೆ. ಆ ಪಾಪಿ ನಾನೇಕೆ ಬ್ರಾಹ್ಮಣನಾಗಬಾರದು? ಅದಕ್ಕಾಗಿ ಈ ಲೋಕವನ್ನು ಸಂಹರಿಸಿ ತನ್ನ ತಪೋಬಲದಿಂದ ಬೇರೊಂದು ಲೋಕವನ್ನು ಸೃಷ್ಟಿಸಿ ಆಳುವೆನೆಂದು ದುಷ್ಟ ಬುದ್ಧಿಯನ್ನು ಮಾಡಿದ್ದಾನೆ. ಅಂತಹ ದುರಾಗ್ರಹಗ್ರಸ್ತನ ತಪಃ ಪೀಡೆಯನ್ನು ದಯಮಾಡಿ ನಿವಾರಿಸು. ಈ ಬಗೆಯ ಸುರರ ಕನಿಕರವನ್ನು ಕೇಳಿ ತಡಮಾಡದೆ ಚತುರ್ಮುಖನು ಬೃಹಸ್ಪತಿ ಹಾಗೂ ದಕ್ಷಭೃಗು ಮೊದಲಾದವರನ್ನೇ ಮಂದರ ಪರ್ವತದ ಕಂದರವನ್ನು ತಲುಪಿದನು. ಬ್ರಹ್ಮನು ಆ ಅಸುರ ರಾಜನನ್ನು ಕಂಡು ಅವನ ಮೈ ಮೇಲೆ ಹುತ್ತ ಬೆಳೆದಿತ್ತು. ಆ ಹುತ್ತಿನ ಮೇಲೆ ಹುಲ್ಲು ಬಿದಿರು ಬೆಳೆದಿದ್ದವು. ಮೈಯೆಲ್ಲವನ್ನು ಕೀಟಗಳು ತುಂಬಿ ತಿನ್ನುತ್ತಿರಲು ರಕ್ತ ಮಾಂಸ ಖಂಡಗಳು ಗೋಚರವಾದವು. ಸೂರ್ಯನಂತೆ ಬೆಳಗುತ್ತಿರುವ ಅವನನ್ನು ಕಂಡು ಮಿರಿಂಚಿಯು ನಗುತ್ತಾ ಆ ದೈತ್ಯನನ್ನು ಎಚ್ಚರಿಸಿದನು. ಕಶ್ಯಪ ಪುತ್ರ, ಏಳು, ತಪಸ್ಸನ್ನು ಸಾಕು ಮಾಡು. ನಿನ್ನ ತಪಸ್ಸು ಫಲಿಸಿತು.
ಬೇಕಾದ ವರವನ್ನು ಬೇಡು. ನಿನ್ನ ಮನಸ್ಸಿನ ಬಿಗಿತವನ್ನು ಕಂಡು ನನಗೆ ಆಶ್ಚರ್ಯವಾಗಿದೆ. ಈ ಮೊದಲು ಇಂತಹ ತಪಸ್ಸನ್ನು ಪೂರ್ವ ಋಷಿಗಳು ಮಾಡಿರಲಿಲ್ಲ, ಮುಂದಿನವರು ಮಾಡಲಾರರು. 100 ವರ್ಷಗಳ ದೀರ್ಘ ಕಾಲ ತಪಸ್ಸು ಮಾಡಿರುವಿ, ನೀರನ್ನು ಕುಡಿದಿಲ್ಲ. ನಿನ್ನ ಪ್ರಯತ್ನ, ನಿಷ್ಠೆ, ಮನೋಬಲ ಶ್ಲಾಘನೀಯ ಎಂದು ಹೇಳಿ ಬ್ರಹ್ಮನು ತನ್ನ ಕಮಂಡಲದಲ್ಲಿಯ ಜಲದಿಂದ ಅವನಿಗೆ ಪ್ರೋಕ್ಷಿಸಲಾಗಿ ಮೊದಲಿನಂತೆ ಸಿಂಹದಂತೆ ಗಟ್ಟಿಯಾದ ಶರೀರವು ಅವನಿಗೆ ಲಭಿಸಿತು. ಸಕಲ ಅವಯವ ಸಂಪನ್ನನಾದ ಅವನು ಬಂಗಾರದ ಹೊಳಪಿನಿಂದ ದೇದೀಪ್ಯಮಾನವಾಗಿ ಹುತ್ತಿನಿಂದ ಮೇಲಕ್ಕೆದ್ದು ಹಂಸವಾಹನನನ್ನು ಕಂಡನು. ಸಾಷ್ಟಾಂಗವೆರಗಿ ಕೈ ಮುಗಿದು ನಿಂತನು. ವಿನಯಶೀಲನಾಗಿ ಕುತ್ತಿಗೆಯನ್ನು ಬಾಗಿಸಿ ಗದ್ಗದ ವಚನಗಳಿಂದ ಸ್ತುತಿಸಿದನು. ಪಿತಾಮಹ, ನನಗೆ ವರಗಳನ್ನು ಕೊಡುವಿಯಲ್ಲವೇ? ಮೊದಲನೆಯದಾಗಿ ನಾನು ಬೇಡುವ ವರ ಯಾವುದೆಂದರೆ, ನೀನು ಸೃಷ್ಟಿಸಿದ ಭೂತಲದಿಂದ ನನಗೆ ಮರಣ ಬಾರದಿರಲಿ. ಇನ್ನು ನನಗೆ ಒಳಗೂ ಹೊರಗೂ ಮರಣವಾಗದಿರಲಿ. ಹಗಲು ರಾತ್ರಿ ಇನ್ನೊಬ್ಬನಿಂದ ಮರಣ ಬೇಡ. ಅಚೇತನ ಪದಾರ್ಥಗಳಿಂದಲೂ ನನಗೆ ಮರಣವಾಗಕೂಡದು. ನನಗೆ ಯುದ್ಧದಲ್ಲಿ ಎದುರಾಳಿ ಯಾರೂ ಇಲ್ಲದಂತಾಗಲಿ. ನಾನು ಸಾಮ್ರಾಟನಾಗಬೇಕು. ನನಗೆ ಏಕಾಧಿಪತ್ಯ ಬರಬೇಕು. ಎಲ್ಲ ದಿಕ್ಪಾಲಕರ ಶಕ್ತಿಗಳು ನನ್ನ ಕೈವಶವಾಗಲಿ. ನನಗೆ ಕುಂದು ಬಾರದೆ ಆನಂದವಿರಲಿ. ವತ್ಸ, ದುರ್ಲಭ ವರಗಳನ್ನು ಬೇಡಿರುವೆ, ಆದರೂ ನಾನು ಕೊಟ್ಟಿರುವೆ. ಎಲ್ಲ ವರಗಳು ಕೊನೆಗೆ ನಿನಗೆ ದುಃಖವನ್ನುಂಟು ಮಾಡುವೆವೆಂದು ತಿಳಿ. ಹೀಗೆ ಅವನಿಂದ ಪೂಜೆಯನ್ನು ಸ್ವೀಕರಿಸಿ ಚತುರಾನನು ಹೊರಟು ಹೋದನು. ಇತ್ತ ವರ ಪಡೆದ ಅಸುರ ಮಹಾಗರ್ವಿಯಾದನು. ಶ್ರೀಹರಿಯ ದ್ವೇಷಿಯಾದನು. ಅಸುರಾವೇಶ ಮತ್ತನಾಗಿ ಶ್ರೀಹರಿಯನ್ನು ನಿಂದಿಸತೊಡಗಿದನು. ಮನುಜ ಗಂಧರ್ವರ ಸಿದ್ಧಜಾನರು, ವಿದ್ಯಾಧರರು, ಯಕ್ಷರಕ್ಷ, ಪಿಶಾಚರು, ಪ್ರೇಮಭೂತ ಇವರನ್ನೆಲ್ಲ ತನ್ನ ವಶದಲ್ಲಿಟ್ಟು ಪೀಡಿಸಿದನು. ಅವರ ಸ್ಥಾನಗಳನ್ನು ಆಕ್ರಮಿಸಿದನು. ಅವರ ತರುಣಿಯರನ್ನು ರತ್ನಗಳನ್ನು ಕಸಿದು ಭೋಗಿಸಿದನು. ಬ್ರಹ್ಮ ಅಂದರೆ ಸನಕಾದಿ ಶಾಪ ಹೊಂದಿದ ಆ ದೈತ್ಯನು ಸ್ವರ್ಗಾದಿ ಲೋಕಗಳಲ್ಲಿನ ಸಂಪತ್ತನ್ನು ಪಡೆದಿದ್ದರಿಂದ ಮದೋನ್ಮತ್ತನಾಗಿಯೂ ಶಾಸ್ತ್ರೋಕ್ತ ವಚನಗಳನ್ನು ಮೀರಿ ನಡೆಯುವವನಾಗಿಯೂ ಬಹುಕಾಲವನ್ನು ಕಳೆದನು. ಅವನ ದುಶ್ಚರಿತೆಯು ಹೇಳತೀರದಾಯಿತು. ಹವಳಗಳಿಂದ ಕಟ್ಟಿದ ಪಾವಟಿಗಳು, ರತ್ನಗಳಿಂದಾದ ನೆಲಗಟ್ಟು, ಸ್ಫಟಿಕಗಳಿಂದ ನಿರ್ಮಿಸಿದ ಗೋಡೆಗಳು, ವೈಢೂರ್ಯದಿಂದ ರಚಿಸಿದ ಕಂಬಗಳು, ಚಿತ್ರ ವಿಚಿತ್ರ ವಿಮಾನಗಳು, ಪದ್ಮರಾಗಮಣಿಗಳಿಂದ ಕೆತ್ತಲ್ಪಟ್ಟ ಆಸನಗಳು, ಬುರುಗಿನಂತೆ ಕಾಣುವ ಪಲ್ಲಂಗದ ಮೇಲಿನ ಗಾದಿಗಳು ಸುಂದರವಾದ ಭವನದಲ್ಲಿದ್ದವು. ತೂಗುಬಿಟ್ಟ ದೊಡ್ಡ ದೊಡ್ಡ ಮುತ್ತಿನ ಮಾಲೆಗಳು ಜೋತಾಡುತ್ತಿದ್ದವು. ಇವುಗಳಿಂದ ಶೋಭೆಯುಂಟಾದ ಭವನವು ಇಂದ್ರನದಾಗಿತ್ತು. ಅಲ್ಲಿ ಈ ದೈತ್ಯನು ವಾಸ ಮಾಡುತ್ತಿದ್ದರಿಂದ ದೇವತೆಗಳು ಹೆದರಿ ಇವನ ಸೇವಕರಾಗಬೇಕಾಯಿತು. ಕಪ್ಪು ಕಾಣಿಕೆಯನ್ನು ಸಲ್ಲಿಸತೊಡಗಿದರು. ಆ ಅಧಮನ ಶಾಸನದಂತೆ ಗಂಧರ್ವರು ಗಾನ ಮಾಡಿದರು. ಬಂದಿಗಳು ಆ ದೈತ್ಯನನ್ನು ಹೊಗಳಿದರು. ಭೂಮಿಯು ಬಿತ್ತದಿದ್ದರೂ ಬೆಳೆ ಕೊಟ್ಟಿತು. ಆಕಾಶವು ಮಳೆಯನ್ನು ಸುರಿಸಿತು. ರತ್ನಗಳನ್ನು ಸಮುದ್ರ ಹಾಗೂ ಅವನ ಪತ್ನಿಯರು ಅರ್ಪಿಸಿದರು. ಪರ್ವತ ಕಂದರಗಳಲ್ಲಿ ಎಲ್ಲ ಋತುಗಳಲ್ಲಿ ಬೆಳೆಯುವ ಧಾನ್ಯಗಳ ಹಚ್ಚ ಹಸಿರು ಶೋಭಿಸಿತು. ಕೊನೆಗೆ ಅವನ ಚಂಡ ಶಾಸನವನ್ನು ಸಹಿಸದೆ ಪೀಡಿತರಾದ ದೇವತಾ ಕಿನ್ನರರು, ಸಾಧ್ಯರು, ಮುನಿಗಳು ಅನ್ಯ ರಕ್ಷರಿಲ್ಲವೆಂದು ಭಾವಿಸಿ ವಿಷ್ಣುವಿಗೆ ಶರಣಾಗತರಾದರು. ಅವನಲ್ಲಿಯೇ ಮನಸ್ಸನ್ನು ಇಟ್ಟು ನಿದ್ರಾಹಾರಗಳನ್ನು ತೊರೆದರು. ಅವನನ್ನು ಸ್ತುತಿಸಿ ನಮಸ್ಕರಿಸಿದರು. ಶ್ರೀಹರಿಯು ಅವರಿಗೆ ಪ್ರತ್ಯಕ್ಷನಾಗದೆ ತನ್ನ ಮೇಘ ಗಂಭೀರವಾಣಿಯಿಂದ, ಎಲ್ಲೋ ದೇವತೆಗಳೇ, ಭಯಪಡಬೇಡಿರಿ, ನಿಮ್ಮೆಲ್ಲರಿಗೂ ಶುಭವಾಗುವುದು. ಸ್ವಲ್ಪ ಕಾಲ ತಡೆಯಿರಿ. ದೇವ, ವೇದ, ಗೋವು, ವಿಪ್ರರಲ್ಲಿಯೂ ನನ್ನಲ್ಲಿಯೂ ದ್ರೋಹವನ್ನು ಬಗೆದ ಆ ದುಷ್ಟನು ಬೇಗನೆ ನಾಶ ಹೊಂದುವನು. ನಾನೇ ಅವನನ್ನು ಕೊಲ್ಲುವೆನೆಂದು ಹೇಳಿದನು. ದೇವತೆಗಳು ಶಾಂತರಾದರು. ಎಲ್ಲೋ ಧರ್ಮರಾಜ, ಕೇಳು ಎಂದು ಸಂಬೋಧಿಸಿ ನಾರದರು ಆ ಹಿರಣ್ಯಕಶಿಪುವಿನ ಸಂತಾನವನ್ನು ವಿವರಿಸಿದರು. ತಸ್ಯ ದೈತ್ಯಪತೇಃ ಪುತ್ರಾಶ್ಚ ತ್ವಾಶಃ ಪರಮಾದ್ಭುತಾಃ ಪ್ರಹ್ಲಾದೋ ಭೂನ್ಮಹಾಂಸ್ತೇಷಾಂ ಗುಣೈರ್ಮಹದೋಪಾಸಕಃ. ಆ ದೈತ್ಯ ರಾಜನಿಗೆ 4 ಮಕ್ಕಳಲ್ಲಿ ಪ್ರಹ್ಲಾದನು ಗುಣದಿಂದಲೂ ಹುಟ್ಟಿನಿಂದಲೂ ಹಿರಿಯ ಶೀಲ ಸಂಪನ್ನ, ಸತ್ಯಸಂಧ, ಜಿತೇಂದ್ರಿಯ, ಶುಭ್ರ ಕೀರ್ತಿವಂತ, ಹರಿಭಕ್ತನಾಗಿ ಈ ಲೋಕವನ್ನಷ್ಟೇ ಅಲ್ಲದೆ ದೇವಲೋಕದಲ್ಲಿಯೂ ಅವನ ಖ್ಯಾತಿ ನಿರಂತರವಾಗಿದೆ. ಶ್ರೀಹರಿಯು ನನ್ನ ಸ್ವಾಮಿಯೂ ಹೌದು, ಸರ್ವಸ್ವಾಮಿಯೂ ಎಂದರಿತು ಸಕಲರಿಗೆ ಕಲ್ಪವೃಕ್ಷ ಕಾಮಧೇನು ಆಗಿದ್ದನು. ಸರ್ವ ವಿದ್ಯಾ ಕುಶಲನಾದರೂ ಮೋಹ ಹೊಂದಲಿಲ್ಲ. ಸುಂದರ ರೂಪನಾದರೂ
ದುಷ್ಟ ಕಾಮಕ್ಕೆಡಗೊಡಲಿಲ್ಲ. ಸಂಪದ್ಭರಿತನಾದರೂ ಲೋಭಿಯಾಗಿರಲಿಲ್ಲ. ಕುಲೀನನಾದರೂ ಇನ್ನೊಬ್ಬರಲ್ಲಿ ಮತ್ಸರ ಮಾಡಲಿಲ್ಲ. ಚಿರಾಯು ಆಗಿದ್ದರೂ ಮದಮತ್ತನಾಗಿರಲಿಲ್ಲ. ರಾಜಕುಮಾರನಾಗಿದ್ದರೂ ಕೋಪಾವಿಷ್ಟನಾಗಿರಲಿಲ್ಲ. ದುರ್ವ್ಯಸನಕ್ಕೆ ಅಂಟಿಕೊಳ್ಳಲಿಲ್ಲ. ವಿಷಯ ಸುಖದ ಆಶೆ ಬುಡಕನಾಗಿರಲಿಲ್ಲ. ಅಸುರ ಜಾತಿಯಲ್ಲಿ ಹುಟ್ಟಿದರೂ ದೇವ ಸ್ವಭಾವದವನಾಗಿ ಮೆರೆದನು. ತನ್ನ ಬುದ್ಧಿ, ಇಂದ್ರಿಯ, ಮನಸ್ಸು, ಪ್ರಾಣಗಳನ್ನು ಹರಿಯ ಸನ್ನಿಧಿಗೆ ಸಮರ್ಪಿಸಿ ಅವುಗಳನ್ನು ಸ್ವಾಧೀನದಲ್ಲಿಟ್ಟುಕೊಂಡು ಜ್ಞಾನ ಭಕ್ತಾದಿಗಳನ್ನು ಗಳಿಸಿ ಗುಣವಂತನೆಂದು ಸುಪ್ರಸಿದ್ಧನಾದನು. ಅಸುರ ಜಾತಿಯವನಾದ ಇವನನ್ನು ದೇವತೆಗಳು ತಮ್ಮ ಸಭೆಯಲ್ಲಿ ಭಕ್ತ ಪ್ರಹ್ಲಾದನೆಂದು ಹೊಗಳುತ್ತಿದ್ದರು. ಶ್ರೀಕೃಷ್ಣನೆಂಬುವ ಗ್ರಹ ಪೀಡಿತನಾದವನಂತೆ ಸದಾಕಾಲದಲ್ಲಿ ಅವನ ಪಾದ ಕಮಲಗಳನ್ನು ಸ್ಮರಿಸುತ್ತಿದ್ದನು. ಇದನ್ನೇ ಭಾಗವತದಲ್ಲಿ ಹೇಳಲಾಗಿದೆ. ನ್ಯಸ್ತ ಕ್ರೀಡನಕೋ ಬಾಲೋ ಜಡವತ್ತನ್ಮನಾಃ ಸದಾ ಕೃಷ್ಣ ಗ್ರಹ ಗ್ರಹಿತಾತ್ಮ ನವೇದ ಜಗದೀದೃಶ್ಯಂ. ಆ ಭಕ್ತನು ಕುಳಿತರೆ, ನಿಂತರೆ, ಊಟ ಮಾಡಿದರೆ, ನೀರು ಕುಡಿದರೆ, ಮಾತನಾಡಿದರೆ ಆ ಭಗವಂತನನ್ನು ನೆನೆಯದೆ ಇರುತ್ತಿರಲಿಲ್ಲ. ಒಮ್ಮೊಮ್ಮೆ ನಗುವನು, ಮತ್ತೊಮ್ಮೆ ಅಳುವನು. ಮಗದೊಮ್ಮೆ ಗೆಳೆಯರೊಡನೆ ಭಗವತ್ ಲೀಲೆಗಳ ನಾಟ್ಯ ಪಾಡುವನು. ಅತಿ ಹರ್ಷವಾದಾಗ ಭಗವಂತನನ್ನು ನೆನೆದು ನಿಶ್ಚೇಷ್ಟನಾಗಿ ನಿಂತು ಬಿಡುವನು. ಇಂತಹ ಮಹಾಭಗವದ್ಭಕ್ತನಾದ ಪುತ್ರನನ್ನು ಹಿರಣ್ಯಕಶಿಪುವು ಕೊಲ್ಲಲು ಸಿದ್ಧನಾದನು. ಲೋಕದಲ್ಲಿ ಪುತ್ರರು ಪ್ರತಿಕೂಲವಿದ್ದರೂ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ನಿಂದಿಸುವುದಿಲ್ಲ. ಹೆತ್ತವರಿಗೆ ಹೆಗ್ಗಣವೇ ಮುದ್ದಲ್ಲವೇ? ಶತ್ರುಗಳಂತೆ ದಂಡಿಸುವುದಂತೂ ಮೊದಲೇ ಇಲ್ಲವೆಂದರೆ ತಪ್ಪಾಗದು. ಹೀಗಿರುವಾಗ ರಾಜನು ಪ್ರಹ್ಲಾದನಿಗೆ ಹಲವಾರು ಪೀಡೆಗಳನ್ನು ಒಡ್ಡಿದ್ದು ಪರಮಾಶ್ಚರ್ಯ, ಅಸ್ವಾಭಾವಿಕ. ಕೊನೆಗೆ ಪುತ್ರರಲ್ಲಿ ತಂದೆಯ ದ್ವೇಷವು ತನ್ನ ಮರಣಕ್ಕೆ ಕಾರಣವಾಯಿತಲ್ಲವೇ? ಅಂತಹ ಚರಿತ್ರೆಯನ್ನು ಕುತೂಹಲದಿಂದ ಕೇಳಲು ಧರ್ಮರಾಜನು ನಾರದರಿಗೆ ಪುನಃ ಭಿನ್ನವಿಸಿಕೊಳ್ಳುತ್ತಾನೆ. ಏಕದಾಸುರರಾಟ್ ಪುತ್ರ ಮಂಕಮಾರೋಪ್ಯ ಪಾಂಡವ ಪಪ್ರಚ್ಚ ಕದ್ಯತಾಂ ವತ್ಸಮನ್ಯತೆ ಸಾಧು ಯದ್ಭವಾನ್. ಶುಕ್ರಾಚಾರ್ಯರು ಅಸುರ ರಾಜನ ಪುರೋಹಿತರು. ಅವರಿಗೆ ಚಂಡಮರ್ಕ ಹೀಗೆ ಈರ್ವರು ಪುತ್ರರು. ರಾಜನು ತನ್ನ ಕುಮಾರನಾದ ಪ್ರಹ್ಲಾದನಿಗೆ ಇತರ ಅಸುರ ಬಾಲಕರೊಡನೆ ಧರ್ಮ, ಅರ್ಥ, ಕಾಮಗಳ ವಿಷಯವಾಗಿ ಕಲಿಸಲು ಶುಕ್ರಾಚಾರ್ಯರ ಈರ್ವರು ಪುತ್ರರನ್ನು ಉಪಾಧ್ಯಾಯರನ್ನಾಗಿ ನೇಮಿಸಿದನು. ಅವರಿಂದ ಅಭ್ಯಾಸ ಮಾಡಿಸಿದನು. ಒಂದು ದಿನ ಅಸುರ ಸಾಮ್ರಾಟನು ಮಗುವಾದ ಪ್ರಹ್ಲಾದನನ್ನು ಅಕ್ಕರೆಯಿಂದ ಕರೆದು ತುಟಿ ಗದ್ದಗಳನ್ನು ಹಿಡಿಯುತ್ತಾ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡನು. ಮಗುವು ಕಲಿತು ಜಾಣವಾಗಿದೆ. ಅದರ ಮುಖದಿಂದ ಮುದ್ದಾದ ಮಾತುಗಳನ್ನು ಕೇಳಬೇಕೆಂಬ ಲವಲವಿಕೆ ಹೆಚ್ಚಾದ್ದರಿಂದ ಅದನ್ನು ಮಾತನಾಡಿಸಿದನು. ಮಗು, ಏನು ಕಲಿತಿರುವೆ? ಹೇಳು ಎನ್ನಲು ಪ್ರಹ್ಲಾದನು, ಅಸುರಾಧಿಪತಿ, ದೇಹಧಾರಿಗಳಾದ ಮಾನವರು ಸದಾ ವಿಷಯಾಸಕ್ತರಾಗಿ ಮನಸ್ಸು ಸಮಾಧಾನವಿಲ್ಲದೆ ದುಃಖಿಸುತ್ತಿರುವರು. ಸಂಸಾರವೆಂಬುವ ಹಾಳು ಬಾವಿಯಿಂದ ಮೇಲಕ್ಕೆ ಬಂದು ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಜ್ಞಾನ ಪ್ರಕಾಶವನ್ನು ಬೀರುವ ಶ್ರೀಹರಿಯ ಚರಣಗಳನ್ನು ಆಶ್ರಯಿಸುವುದಕ್ಕೆ ಮಿಗಿಲಾದದ್ದು ಇನ್ನೊಂದಿಲ್ಲ. ಹೀಗೆ ಹೇಳಿದ ಕೂಡಲೇ ದಾನವೇಂದ್ರನು ನಗುತ್ತಾ, ಕೂಸು ಇನ್ನೂ ಅರಿಯದು, ಯಾರೋ ಶತ್ರುಗಳು ನನ್ನ ಮಗುವಿಗೆ ಕಲಿಸಿರಬೇಕು ಎನ್ನುತ್ತಾ, ಬಾಲಬುದ್ಧಿಯು ಪರರ ಅನುಕರಣಶೀಲವಲ್ಲವೇ ಎಂಬುದಾಗಿ ಭಾವಿಸಿ, ಚಂಡಮರ್ಕರೆ, ಮಗುವಿಗೆ ತ್ರಿವರ್ಗಗಳನ್ನು ಚೆನ್ನಾಗಿ ಕಲಿಸಿರಿ ಎಂದು ಹೇಳಿ ಓಲಗಕ್ಕೆ ಹೊರಟನು. ನರಸಿಂಹಾವತಾರವು ಮುಂದುವರಿಯುವುದು.